ನೇಮಕ ಮಾಡಿಕೊಂಡಿರುವ ಏಜೆನ್ಸಿಯವರು ಹಾಗೂ ನಿಗಮದ ಸಂಬಂಧಿತ ಅಧಿಕಾರಿಗಳು ಸಮಸ್ಯೆಗಳ ಬಗ್ಗೆ ಸರಿಯಾಗಿ ಸ್ಪಂದನೆ ಮಾಡುತ್ತಿದ್ದು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆರೋಪಿಸಿ ಕಲಬುರಗಿಯ ಕೆಕೆಆರ್ಟಿಸಿ ಹೊರಗುತ್ತಿಗೆ ನೌಕರರು ನಗರದ ಕೆಕೆಆರ್ಟಿಸಿ ಕೇಂದ್ರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡುವುದರ ಮೂಲಕ ಕೆಕೆಆರ್ಟಿಸಿ ಕೇಂದ್ರ ಕಚೇರಿಗೆ ಆಗಮಿಸಿ ಮನವಿ ಪತ್ರ ಸಲ್ಲಿಸಿ ಕಳೆದ ಹಲವು ತಿಂಗಳುಗಳಿಂದ ನಮ್ಮ ಮಾಸಿಕ ಸಂಬಳವನ್ನ ಪಾವತಿಸದೆ ನಮ್ಮ ಜೀವನೋಪಾಯವನ್ನ ಸಂಕಷ್ಟಕ್ಕೆ ತಳ್ಳಲಾಗಿದೆ. ಪ್ರತಿ ತಿಂಗಳು ನಮ್ಮ ವೇತನದಿಂದ ಪಿಎಫ್ ಮತ್ತು ಇಎಸ್ಐ ಹಣವನ್ನ ಕಡಿತಗೊಳಿಸಲಾಗುತ್ತಿದ್ರು ಆ ಹಣವನ್ನು ಸಂಬಂಧಿತ ಪ್ರಾಧಿಕಾರಗಳಿಗೆ ಜಮಾ ಮಾಡಲಾಗಿಲ್ಲ. ಇದು ಕಾನೂನುಬದ್ಧ ಕಡ್ಡಾಯ ಕರ್ತವ್ಯಕ್ಕೆ ವಿರುದ್ಧವಾಗಿದೆ. ಸರ್ಕಾರದ ನಿಯಮಾನುಸಾರ ಏಜೆನ್ಸಿಯ ಪಿಎಫ್ ಇಎಸ್ಐ ಹಣವನ್ನ ಸಮಯಕ್ಕೆ ಸರಿಯಾಗಿ ಜಮಾ ಮಾಡಬೇಕಾದ ಜವಾಬ್ದಾರಿ ಹೊಂದಿದೆ ಎಂದರು. ಸರ್, ನನ್ನ ಹೆಸರು ಮೊಹಮ್ಮದ್ ಇಸಾಕ್ ಅಂತ್ರಿ. ಖಾಸಗಿ ಚಾಲಕನಾಗಿ ನಾನು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 3 ವರ್ಷದಿಂದ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ 2 ತಿಂಗಳ ಪೇಮೆಂಟ್ ಹಾಕಿಲ್ಲ ಇನ್ನೂವರೆಗೆ. ಮತ್ತು ನಾವು 3 ವರ್ಷದಿಂದ ಏನು ನಾವು ದುಡ್ಕೋತ ಬಂದೀವಿ, ನಮಗೆ 2 ತಿಂಗಳ 3 ತಿಂಗಳು ಬಿಟ್ಟು ಈ ಥರ ಪೇಮೆಂಟ್ ಮಾಡಿದ್ದಾರೆ. ಮತ್ತು 2,000 ರೂಪಾಯಿ ಪಿ ಎಫ್ ಹಣವನ್ನು ಕಟ್ ಮಾಡಿದ್ದಾರೆ. ಕಟ್ ಮಾಡಿದ್ದು ಕೂಡ ಇನ್ನೂವರೆಗೂ 1 ರೂಪಾಯಿನೂ ಕೂಡ ನಮ್ಗೆ ಅವರು ಹಾಕಿಲ್ಲ ಪಿ ಎಫ್ ಅಮೌಂಟು. ಮತ್ತು ಇದು ನಾವು ಹೆಚ್ಚಿಗೆ ನಾವು ಒತ್ತಾಯ ಮಾಡೋದೇನಂತಂದರೆ ಬೀದರ್ ಮಾದರಿಯಲ್ಲಿ ನಮ್ಮ ಇದು ಏನು ಖಾಸಗಿ ಚಾಲಕರಾಗಿ ತೊಗೊಂಡಿದ್ದಾರಲ್ಲ, ಬೀದರ್ ಮಾದರಿಯಲ್ಲಿ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡ್ತಾಯಿದ್ದೀವಿ. ಅಧ್ಯಕ್ಷರಿಗೂ ಹೇಳಿದ್ದೀವಿ, MD ಮೇಡಮ್ ಅವ್ರಿಗೂ ಕೂಡ ಹೇಳಿದ್ದೀವಿ. ದಯಮಾಡಿ ಅವರು ಇದು ನಾವು ಮಾಡಿರುವಂಥ ಮನವಿ ಪತ್ರವನ್ನು ಕೊಟ್ಟಿದ್ವಿ, ಅದಕ್ಕೆ ಸ್ಪಂದನೆ ಮಾಡಿ ಬೀದರ್ ಮಾದರಿಯಲ್ಲಿ ಮಾಡಿಕೊಡ್ಬೇಕಾಗಿ ಮೇಡಮ್ ಅವರಲ್ಲಿ ನಾವು ಬೇಡ್ತಾಯಿದ್ದೀವಿ. ನಮ್ಗೆ ವೇತನ ಇವಾಗ ಇವರು ಪೂಜಾ ಸೆಕ್ರೆಟರಿ ಅವ್ರು ಕೊಡ್ತಾಯಿದ್ದಾರೆ. ಹೇಗೆ ಕೊಡ್ತಾಯಿದ್ದಾರಪ್ಪ ಅಂದರೆ 2 ತಿಂಗಳು ಹಾಕೋದು 3 ತಿಂಗಳು ಗ್ಯಾಪ್ ಬಿಡೋದು, 2 ತಿಂಗಳು ಹಾಕೋದು 3 ತಿಂಗಳು ಗ್ಯಾಪ್ ಬಿಡೋದು, ಈ ಥರ ಮಾಡ್ತಾಯಿದ್ದಾರೆ. ನಾವು ಒಂದು ಊರ್ಲಿಂದ ಬರಬೇಕಂದ್ರೆ ನಮ್ಗೆ ಯಾವುದೇ ಒಂದು ಪಾಸ್ ಅಲ್ಲಿ ಸವಲತ್ತು ಯಾವುದೂ ಇಲ್ಲ. ಮತ್ತು ಇನ್ನೊಂದು ಸೇಫ್ಟಿಗೋಸ್ಕರ ಅಂದರೆ ಜೀರೋನೇ. ನಾವು ಸೇಫ್ಟಿಗೋಸ್ಕರ ಏನೂ ಇಲ್ಲ. ಎಲ್ಲೇ ಹೋದಿವಿ, ಗಾಡಿ ಏನೋ ಡ್ಯಾಮೇಜ್ ಆಯಿತು, ನಮ್ಮ ಕಾಲು ಕಟ್ಟಾಯಿತು, ಕೈ ಕಟ್ಟಾಯಿತು, ಇದಕ್ಕೆ ಯಾರೂ ಹೊಣೆಗಾರರಲ್ಲ. ನಾವೇ ನಮ್ಮ ಜೀವಕ್ಕೆ ನಾವೇ ಹೊಣೆಗಾರ ಆಗಿಬಿಟ್ಟಿವಿ. ಇದಕ್ಕೆ ಈ ಥರ ನಮ್ಗೆ ಕಷ್ಟ ಇದಾವೆ ಸರ್. ನಮ್ಮ ಇನ್ಸೂರೆನ್ಸ್ ಅದು ಏನು ಕಟ್ಟಲ್ಲ ಸರ್, ಏನೂ ಇಲ್ಲ ಸರ್. ಅದು ಪಿ ಎಫ್ ಕಟ್ ಆಗ್ತಾ ಇದೆ. ಅದು ರೊಕ್ಕ ದುಡ್ಡು ಮಾತ್ರ ಕರೆಕ್ಟಾಗಿ ಕಟ್ ಮಾಡ್ಕೋತಾ ಇದ್ದಾರೆ. ಪಿ ಎಫ್ ಕಟ್ ಮಾಡ್ಕೋತಾ ಇದ್ದಾರೆ, ESI ಕಟ್ ಮಾಡ್ಕೋತಾ ಇದ್ದಾರೆ, ದುಡ್ಡು ಕರೆಕ್ಟಾಗಿ ಕಟ್ ಮಾಡ್ತಾ ಇದ್ದಾರೆ. ಬಟ್ ಅದ್ರ ಸೌಲಭ್ಯ ನಮ್ಗೆ ಯಾವುದೂ ಇಲ್ಲ. ಪೇಮೆಂಟ್ ಸ್ಲಿಪ್ ಅಂತೂ ಏನೇ ಇಲ್ಲ. ಹಾಗಾಗಿ ನಾವು ಇದು ಬೀದರ್ ಮಾದರಿಯಲ್ಲಿ ಮಾಡಬೇಕಾಗಿ ಭಾಳ ಸರ್ತಿ ನಾವು ಒತ್ತಾಯ ಮಾಡ್ತಾಯಿವಿ. ಇದಕ್ಕೆ ಹಿಡಿದು 4ನೇ ಸರ್ತಿ ನಾವು ಮನವಿ ಪತ್ರ ಕೊಡೋದು. ನಮಗೇನದ ಸೇಫ್ಟಿ ಒಂದು ಮುಖ್ಯ ಇದೆ, ಅದು ಒಂದು ಮಾಡಿಕೊಡ್ಬೇಕಾಗಿ MD ಮೇಡಮ್ ಅವರು ಅಧ್ಯಕ್ಷರಲ್ಲಿ ನಾವು ಮನವಿ. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಯಾಕೆ ಅಂತೀರಾ? ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ 75% ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ. ಒಳ್ಳೆ ಗುಣಮಟ್ಟದ ಫರ್ನಿಚರ್, ಸೋಫಾ, ಮಂಚ, ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ. ಕೊನೆಯ ದಿನಾಂಕ 12 ಏಪ್ರಿಲ್ ವರೆಗೆ ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10 ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972945185ಗೆ.